ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ. ನಾನು ಪ್ರತಿ ಸಲ ಉತ್ತರ ಕರ್ನಾಟಕ ಸೈಡ್ ಹೋಗುವಾಗ ಇಲ್ಲೆಲ್ಲ ಕಪ್ಪು ಮಣ್ಣು ನೋಡ್ತಾ ಇದ್ದೆ. ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಈ ಹಸಿರಾಗಿ ಇಲ್ಲೆಲ್ಲ ಕಪ್ಪು ಮಣ್ಣು ನೋಡ್ತಾ ಇದ್ವಿ. ಇವಾಗ ನೋಡಿ ಸ್ನೇಹಿತರೆ, ಎಷ್ಟು ಹಸುರಾಗಿದೆ ನೋಡಿ ಇಲ್ಲೆಲ್ಲ. ಹೌದಾ, ಎಷ್ಟು ಹಸುರು ಅಂದರೆ ಈ ಹಸುರನ್ನು ನೋಡ್ತಾ ಇದ್ದರೆ ನಮ್ಮ ಆನಂದವೇ ಆನಂದ. ಆ ರೈತರ ಮುಖದಲ್ಲಿ ಆ ಮುಗುಳು ನಗೆ ಇದೆ ನೋಡಿ, ಆ ನಗುವನ್ನು ನೋಡೋಕ್ಕೆ ಎಷ್ಟು ಆನಂದ ಸ್ನೇಹಿತರೆ. ಯಾಕಂದರೆ ನಾನು ಮಂತ್ರಾಲಯಕ್ಕೆ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ದೆ. ಆ ವಿಡಿಯೋನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ರಾಯರ ಹತ್ರ ನಾನು ಏನು ಕೇಳಿದ್ದೆ, ಈ ಸಲ ಮಳೆನೂ ಕೊಟ್ಟು ಬೆಳೆನೂ ಕೊಡು ತಂದೆ, ಮಳೆ ಜಾಸ್ತಿ ಕೊಟ್ಟು ಬೆಳೆ ಹಾನಿ ಆಗಕ್ಕೆ ಬಿಡಬೇಡ ಅಂತ ರಾಯರ ಹತ್ರ ಕೇಳ್ಕೊಂಡಾಗ ತಥಾಸ್ತು ಅಂತ ಹೇಳಿದರು ಸ್ನೇಹಿತರೆ. ಅದಕ್ಕೆ ರಾಯರನ್ನ ನಂಬಿ ನಾವು ನಡೆದ್ರೆ, ಒಂದು ಹೆಜ್ಜೆ ಮುಂದೆ ಹಾಕಿದರೆ ರಾಯರು ನಮ್ಮ ಬ್ಯಾಕ್ ಬೋನ್ ಆಗಿ ಹಿಂದ್ಗಡೆನೇ ಇರ್ತಾರೆ ಸ್ನೇಹಿತರೆ. ರಾಯರು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಸ್ನೇಹಿತರೆ. ಅದಕ್ಕೆ ನಾವು ಏನು ಭಕ್ತಿಯಿಂದ ಕೇಳ್ತೀವಿ, ನಮಗೆ ಖಂಡಿತ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನು ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ. ತುಂಬಿದ ಕೂಡ ಹೆಂಗೆ ತುಳುಕುಲ್ದ ಇರುತ್ತೆ ನೋಡಿ, ಅದೇ ಥರ ಈ ಹಸುರನ್ನು ನೋಡೋಕ್ಕೆ ನಮ್ಮೆರಡು ಕಣ್ಣು ಸಾಲದು ಸ್ನೇಹಿತರೆ. ಆ ರೈತರ ಮುಖದಲ್ಲಿ ಆ ಮುಗುಳ್ನಗೆ ನೋಡಿದರೆ ಆನಂದವೇ ಆನಂದ. ಯಾಕಂದರೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡುವಾಗ ನಾನು ಕೇಳ್ಕೊಂಡಾಗ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ನೀನು ನನ್ನ ಹತ್ರ ಬಾ, ನೀನು ಏನು ಕೇಳ್ತೀನಿ ನಾನು ಕೊಡ್ತೀನಿ ಅಂತ ಹೇಳಿದರು. ನಾನು ಭಕ್ತಿಯಿಂದ ಹೋದೆ. ಖಂಡಿತ ನನ್ನಂಥ ಲಕ್ಷಾಂತರ ಜನರು ಹೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನಗೂ ಯಾವುದೋ ಒಂದು ಜಾಗದಲ್ಲಿ ನನ್ನನ್ನು ನಂಬಿ ನನಗೆ ಪ್ರತಿಫಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇರೋದು, ರಾಯರಿದ್ದಾರೆ.